ಎಲ್ಲರಿಗೂ ನಮಸ್ಕಾರ. 2025ನೇ ಸಾಲಿನ ವಿವಿಧ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಈಗಾಗಲೇ ಶುರುವಾಗಿದೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳಿಂದ ಸೀಟಿನ ವಿವರಗಳು ಅಂದರೆ ಯಾವ್ಯಾವುದು ಕಾಲೇಜಲ್ಲಿ ಯಾವ್ಯಾವುದು ಸೀಟ್ಸ್ ಇದೆ, ಆ ಸೀಟ್ಸಲ್ಲಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ಪ್ರಕಾರ ಯಾವ್ಯಾವುದು ಮೀಸಲಾತಿಗೆ ಎಷ್ಟೆಷ್ಟು ಸೀಟುಗಳನ್ನು ರಿಸರ್ವ್ ಮಾಡಲಾಗಿದೆ ಅನ್ನುವಂತಹ ವಿವರವನ್ನು ನಮಗೆ ಕೊಟ್ಟ ಮೇಲೆ ನಾವು ಆಪ್ಷನ್ ಎಂಟ್ರಿಗೆ ತಮಗೆ ಎನೇಬಲ್ ಮಾಡುವಂಥದ್ದು. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ನಾವು ಯು ಜಿ ಕೋರ್ಸ್ಗಳು ಏನು ನಮ್ಮ ಸಿ ಇ ಟಿ ಪರೀಕ್ಷೆಯನ್ನು ಆಧರಿಸಿ ಹಾಗೂ ಪಿ ಯು ಸಿ ಮಾರ್ಕ್ಸ್ ಮೇಲೆ, ಉದಾಹರಣೆಗೆ ಅಲೈಡ್ ಹೆಲ್ತ್ ಸೈನ್ಸ್ ಏನಿದೆ ಇದು ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಬಿಟ್ಟಿದ್ವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುವಂತಹ ಕೋರ್ಸ್ಗಳಲ್ಲಿ ಅತ್ಯಂತ ಹೆಚ್ಚಿನ ಸೀಟ್ಗಳಂತಂದರೆ ಇಂಜಿನಿಯರಿಂಗ್ ಸೀಟ್ಗಳು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅಂತ ಈಗಾಗಲೇ ನಾವು ಇಂಜಿನಿಯರಿಂಗ್ ಸೀಟು ಮತ್ತು ಇತರೆ ಕೆಲವು ಕೋರ್ಸ್ಗಳನ್ನು ನಾವು ಲೈವ್ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡುವಂಥದ್ದು. ನೀಟ್ ಪರೀಕ್ಷೆಯನ್ನು ಎನ್ ಟಿ ಎದವ್ರು ನಡೆಸ್ತಾರೆ. ನೀಟ್ ರ್ಯಾಂಕ್ಗಳನ್ನು ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ಗೆ ನಾವು ಸೀಟ್ಗಳನ್ನು ಹಂಚಿಕೆ ಮಾಡ್ತೀವಿ. ಕೆ ಸಿ ಇ ಟಿ ರ್ಯಾಂಕ್ಗಳನ್ನು ಆಧರಿಸಿ ಕರ್ನಾಟಕದಲ್ಲಿ ನಾವು ಇಂಜಿನಿಯರಿಂಗು, ಯೋಗ ಆ್ಯಂಡ್ ನ್ಯಾಚುರೋಪತಿ, ಫಾರ್ಮ್ ಸೈನ್ಸಸ್ಸು, ವೆಟರ್ನರಿ, ಡಿ ಫಾರ್ಮ, ಬಿ ಫಾರ್ಮಗಳಿಗೆ ನಾವು ಸೀಟನ್ನು ಹಂಚಿಕೆ ಮಾಡುವಂಥದ್ದು. ನಮಗೆ ಇಲ್ಲಿವರೆಗೆ ಯೋಗ ಮತ್ತು ನ್ಯಾಚುರೋಪತಿ ಹಾಗೂ ಆಯುಷ್ ಸೀಟ್ಗಳ ಮ್ಯಾಟ್ರಿಕ್ಸ್ ನಮಗೆ ಬಂದಿಲ್ಲ. ಹಾಗಾಗಿ ನಾವು ಲೈವ್ ಮಾಡಲಿಕ್ಕೆ ಆಗಿಲ್ಲ. ಈಗಾಗಲೇ ನಮಗೆ ಬಂದಿರುವಂತಹ ಸೀಟ್ಗಳನ್ನು ನಾವು ಲೈವ್ ಮಾಡಿದ್ದೀವಿ. ತಾವೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀರಾ. ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ವಿಷಯಗಳನ್ನ ಪ್ರಾಧಿಕಾರದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಹೇಳುವಂಥದ್ದೇನು ಅಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ನಾವು ವಿವಿಧ ಕೋರ್ಸ್ಗಳು ನಮಗೆ ಬಂದಂಗೆ ನಾವು ಲೈವ್ ಮಾಡ್ತಾಯಿದ್ದೀವಿ. ತಾವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಪ್ರಿಯಾರಿಟಿ ಹಾಕುವಂಥದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆರಂಭದಲ್ಲಿ ನಮ್ಮದು ಕೆಲವೊಂದು ತಾಂತ್ರಿಕ ತೊಂದರೆಗಳಾಗಿ ಸ್ವಲ್ಪ ಸ್ಲೋ ಆಗಿತ್ತು. ತಾವೆಲ್ಲ ಸಹಕರಿಸಿದ್ದೀರಾ, ಹಾಗಾಗಿ ತಮಗೆ ಅಭಿನಂದನೆಗಳು. ನಾವು ಅದನ್ನು ನಿರಂತರವಾಗಿ ಮಾನಿಟ್ರ್ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಸ್ಮೂತಾಗಿ ಹೋಗುವಂಥದ್ದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ತುಂಬ ಈ ಮೆಡಿಕಲ್ಲು ಮತ್ತು ಡೆಂಟಲ್ಲು, ಆಯುಷಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಫಸ್ಟು ಆಪ್ಷನ್ ಎಂಟ್ರಿಗೆ ಇಂಜಿನಿಯರಿಂಗ್ ಮತ್ತು ಇತರೆ ಸಬ್ಜೆಕ್ಟ್ಗಳನ್ನ ಬಿಟ್ಟಿದ್ದಾರೆ. ಮೆಡಿಕಲ್ಲು ಯಾವಾಗ ಮಾಡ್ತಾರೆ, ಎಮ್ ಸಿ ಸಿದು ಫಸ್ಟ್ ರೌಂಡ್ ಆಗಬೇಕು, ಪ್ರಾಧಿಕಾರ ಎಮ್ ಸಿ ಸಿದು ಫಸ್ಟ್ ರೌಂಡ್ ಆಗೋದ್ರೊಳಗಡೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಇದೆಲ್ಲ ಗೊಂದಲಗಳು ತಮ್ಮ ಮುಂದೆ ಇದೆ. ಯಾರೂ ಚಿಂತೆ ಮಾಡಬೇಡಿ. ಎಮ್ ಸಿ ಸಿಗಿಂತನೂ ನಮಗೆ ಸಮಯ ಜಾಸ್ತಿ ಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡೋದ್ರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮಾಕ್ ಅಲಾಟ್ಮೆಂಟ್ ಅಂತ ಒಂದು ಮಾಡ್ತೀವಿ. ತಮಗೆಲ್ಲ ಗೊತ್ತಿದೆ, ಇಷ್ಟು 1000 ಸೀಟ್ಗಳಿಗೆ ನಾವು ಇಷ್ಟು ಮೀಸಲಾತಿಗಳಿಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಪ್ರಕ್ರಿಯೆ ಮಾಡಬೇಕಂತಂದರೆ ನಮಗೆ 2 ರಿಂದ 3 ದಿವಸ ಬೇಕಾಗುತ್ತೆ. ಉದಾಹರಣೆಗೆ ಮಾಕ್ ಅಲಾಟ್ಮೆಂಟ್ ಪ್ರೋಸೆಸ್ಸಿಗೆ 3 ದಿನ ಸಮಯ ಬೇಕಾಗುತ್ತೆ. ನಂತರ ರಿಯಲ್ ಅಲಾಟ್ಮೆಂಟಿಗೆ 3 ದಿನ ಸಮಯ ಬೇಕಾಗುತ್ತೆ. ಹಾಗಾಗಿ ನಾವು ಎಮ್ ಸಿ ಸಿ ಟೈಮ್ ಟೇಬಲ್ನೇ ಫಾಲೋ ಮಾಡುವಂಥದ್ದಾದರೂ ಸಹ ನಮಗೆ ಸಮಯ ಹೆಚ್ಚು ಬೇಕಾಗಿರೋದ್ರಿಂದ ನಾವು ಈಗಾಗಲೇ ಆಪ್ಷನ್ ಎಂಟ್ರಿಗೆ ನಾವು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಬೇಗ ಆಪ್ಷನ್ ಎಂಟ್ರಿ ಮಾಡಿ ಅಂತೇಳಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಹತ್ರ 2 ಕ್ಯಾಟಗರಿ ವಿದ್ಯಾರ್ಥಿಗಳಿದ್ದಾರೆ. ಒಂದು ಕೆ ಸಿ ಇ ಟಿಯನ್ನು ಬರೆದಿರುವಂಥವರು ಮತ್ತು ನೀಟನ್ನು ಬರೆದಿರುವಂಥವರು. ಕೆಲವರು ನೀಟನ್ನು ಮಾತ್ರ ಬರೆದಿರುವಂಥವರು, ನೀಟ್ ರ್ಯಾಂಕ್ ಆಧರಿಸಿ ಮಾತ್ರ ನಮ್ಮಲ್ಲಿ ಸೀಟನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು. ಈಗ ನಾನು ಹೇಳುವಂಥದ್ದು 2 ಕ್ಯಾಟಗರಿಯ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನನ್ನ ವಿನಂತಿ. ಕೆ ಸಿ ಇ ಟಿ ಪರೀಕ್ಷೆಯನ್ನು ಬರೆದಿದ್ದೀರಾ, ಆದರೆ ನೀಟ್ ಪರೀಕ್ಷೆಯನ್ನು ಸಹ ತಾವು ಬರೆದಿದ್ದೀರಾ. ಆದರೆ ನಿಮ್ಮದು ಗೋಲು ನೀಟ್ ಮಾತ್ರ ಇದೆ. ಅಂದರೆ ನೀಟ್ ಆಧರಿಸಿ ಏನು ಮೆಡಿಕಲ್ಲು, ಡೆಂಟಲ್ಲು ಇದು ಮಾತ್ರ ಇದೆ. ತೊಂದರೆ ಇಲ್ಲ. ತಾವು ತುಂಬ ಕಾನ್ಫಿಡೆನ್ಸ್ ಇದೆ, ಕಳೆದ ವರ್ಷದ ರ್ಯಾಂಕ್ ಆಧಾರದ ಮೇಲೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕೇ ಸಿಗುತ್ತೆ, ನಾನು ಮೆಡಿಕಲ್ಲಿಗೇ ಹೋಗ್ತೀನಿ, ಹಾಗಾಗಿ ನಾನು ಯಾಕೆ ಬೇರೆ ಬೇರೆ ಸೀಟು ಆಪ್ಷನ್ ಎಂಟ್ರಿ ಮಾಡೋಣ, ಉದಾಹರಣೆಗೆ ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್ಸು ಅನ್ನುವಂಥ ತುಂಬ ಕಾನ್ಫಿಡೆನ್ಸ್ ಇದ್ದರೆ ತಮಗೆ ದಯಮಾಡಿ ನೀವು ಮೆಡಿಕಲ್ಲೇ ಸೀಟ್ ಆಪ್ಷನ್ ಎಂಟ್ರಿ ಮಾಡಿ, ನೋ ಪ್ರಾಬ್ಲಮ್. ಕೆಲವು ವಿದ್ಯಾರ್ಥಿಗಳು ಫಸ್ಟು ಮೆಡಿಕಲ್ಲು ನಂದು ಆಯ್ಕೆ ಇದೆ, ಒಂದು ವೇಳೆ ಮೆಡಿಕಲ್ ಸಿಕ್ಕಿಲ್ಲ ಅಂತಂದರೆ ಡೆಂಟಲ್ಲು ಸಿಕ್ಕಿಲ್ಲ ಅಂತಂದರೆ ಇನ್ಯಾವುದೋ ಇಂಜಿನಿಯರಿಂಗೋ, ಫಾರ್ಮ್ ಸೈನ್ಸೋ, ವೆಟರ್ನರಿ ಅಂತಿದೆ. ದಯಮಾಡಿ ನಾನು ಈ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನೀವು ಎಲ್ಲ ಆಪ್ಷನನ್ನು ಎಂಟ್ರಿ ಮಾಡಿ.
ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಕೋರ್ಸ್ಗಳಿಗೆ ಮಾಡ್ಬೋದು, ಎಷ್ಟು ಕೋರ್ಸ್ಗಳಿಗಾದ್ರೂ ಮಾಡ್ಬೋದು, ಯಾವುದೇ ಲಿಮಿಟ್ ಇಲ್ಲ. ವಿದ್ಯಾರ್ಥಿಗಳೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾವು ಯಾವುದೇನೇ ಇಷ್ಟೇ ಮಾಡಬೇಕು 10 ಮಾಡಿ 20 ಮಾಡಿ, ಮೆಡಿಕಲ್ಲಿಗೆ ಮಾಡಿದವರು ಡೆಂಟಲ್ ಮಾಡಬೇಡಿ, ಡೆಂಟಲ್ ಮಾಡೋದು ನೋ, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ದಯಮಾಡಿ ನೀವು ನಿಮ್ಮ ಲಾಗಿನ್ ಆದಾಗ ನೀವು ಯಾವ್ಯಾವುದರಲ್ಲಿ ರ್ಯಾಂಕನ್ನು ಹೊಂದಿರ್ತೀರಾ ಆ ಕೋರ್ಸ್ಗಳು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಅದೆಲ್ಲದಕ್ಕೆ ಯಾವ್ಯಾವುದು ನಿಮ್ಮ ಲಾಗಿನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ಕೋರ್ಸ್ಗಳು, ಅದೆಲ್ಲದಕ್ಕೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನೀವು ಸ್ವತಂತ್ರರು. ತಾವು ಈಗ ಏನಾದ್ರೂ ಕೆಲವೇ ಆಪ್ಷನ್ ಹಾಕ್ಬಿಟ್ಟು ನಂತರ ಅದು ಸಿಕ್ಕಿಲ್ಲ ಅಂತಂದರೆ ಅಯ್ಯೋ ನಾನು ಆಪ್ಷನ್ ಹಾಕಬೇಕಾಗಿತ್ತು ಅನ್ನೋ ಗೊಂದಲಕ್ಕೆ ಬೀಳಬೇಡಿ. ನಾನು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನೀವು ಈ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತೀರಾ, ಮುಂದಿನ ರೌಂಡಲ್ಲಿ ಸಹ ಅದೇ ಆಪ್ಷನ್ಗಳು ಕಂಟಿನ್ಯೂ ಆಗುತ್ತೆ. ನೀವು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಬಟ್ ಹೊರಗಿಂದ ಒಂದು ಆಪ್ಷನನ್ನು ತೆಗೆದುಕೊಂಡು ಬರುವಂಥದ್ದಕ್ಕೆ ಅವಕಾಶಗಳಿರಲ್ಲ. ಈಗ ಎಲ್ಲಿವರೆಗೆ ಹಾಕ್ಬೋದು, ನಾವು ಲಾಸ್ಟ್ ಡೇಟ್ ಏನು ಕೊಡ್ತೀವಿ ನಿಮಗೆ, ಕಟ್ ಆಫ್ ಡೇಟನ್ನು, ಅಲ್ಲಿವರೆಗೆ ನೀವು ರೀಅರೇಂಜ್ ಮಾಡ್ಬೋದು, ಎಷ್ಟು ಸರಿನಾದರೂ ಲಾಗಿನ್ ಆಗ್ಬೋದು, ಸೇರಿಸ್ಬೋದು, ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೀವು ಲಾಸ್ಟ್ ಲಾಗಿನ್ ಆಗಿ ಏನು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತೀರಾ ಅದು ನಮ್ಮ ಸರ್ವರಲ್ಲಿ ಸೇವ್ ಆಗುತ್ತೆ. ಉದಾಹರಣೆಗೆ ಇವತ್ತು ನೀವು ಬರೀ ಇಂಜಿನಿಯರಿಂಗು ಮೆಡಿಕಲ್ಲು ಎಲ್ಲ ಒಂದು 10 ಕಾಲೇಜ್ ಹಾಕಿದ್ದೀರಾ. ನಾಳೆ ನಿಮ್ಗೆ ಅನಿಸುತ್ತೆ ಇಲ್ಲ 10 ಬೇಡ, ಇನ್ನೊಂದು 20 ಮಾಡೋಣ, ಇನ್ನೊಂದೆರಡು ಕೋರ್ಸ್ ಆ್ಯಡ್ ಮಾಡೋಣ, ನೋ ಪ್ರಾಬ್ಲಮ್, ನೀವು ಮಾಡಿ, ಅದು ಸೇವ್ ಆಗುತ್ತೆ. ನಂದು ಉದಾಹರಣೆಗೆ ಲಾಸ್ಟ್ ಡೇಟು ಯಾವುದೋ ಮುಂದೊಂದು ದಿವಸ ಇದೆ, 5ವರೆಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಅಂತ ಹೇಳ್ತೀನಿ. ಅವತ್ತು ನೀವು 4 ಗಂಟೆಗೆ ಹೋಗ್ಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತೀರಾ, ಒಂದು 25 ಆಪ್ಷನನ್ನು ಹೊರಗಡೆಯಿಂದ ತಗೊಂಡು ಬಂದು ಹಾಕ್ತೀರಾ, ಅಲ್ಲಿಗೆ ನೀವು ಸಬ್ಮಿಟ್ ಮಾಡಿಬಿಟ್ಟು ನೀವು ಒಂದು ಪ್ರಿಂಟೌಟ್ ತಗೊಂಡು ನೀವು ಎಕ್ಸಿಟ್ ಆಗ್ತೀರಾ, ನಂದು 5ವರೆಗೆ ಕ್ಲೋಸ್ ಆಗುತ್ತೆ, ಅದು ಸೇವ್ ಆಗುತ್ತೆ. ಅಂದರೆ ನೀವು ಈ ಹಂತಗಳಲ್ಲಿ ನೀವು ಎಷ್ಟೋ ಬದಲಾವಣೆ ಮಾಡಬಹುದು. ಆಪ್ಷನ್ ಎಂಟ್ರಿನ ಸಿಸ್ಟಮ್ ಮುಂದ್ಗಡೆ ಹೋಗಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿನ ಅಲ್ಲೇ ಹುಡುಕಿ ಯಾವ ಕೋರ್ಸು, ಯಾವ ಕಾಲೇಜು, ಯಾವ ಕೋಡು ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ನಂದು ಕಳಕಳಿಯ ವಿನಂತಿ ಎಲ್ಲ ವಿದ್ಯಾರ್ಥಿಗಳಿಗೆ. ತಾವು ನಮ್ಮ ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀವಿ. ಯಾವ್ಯಾವ ಕಾಲೇಜಲ್ಲಿ ಏನೇನು ಸೀಟ್ಗಳಿದೆ, ಆ ಸೀಟ್ಗಳು ಯಾವ್ಯಾವ ಒಂದು ಮೀಸಲಾತಿಗೆ ಅನ್ವಯ ಇದೆ ಅನ್ನುವಂಥ ಎಲ್ಲ ಡೀಟೇಲ್ಸ್ ಇದೆ. ಕಳೆದ ವರ್ಷದ್ದು ಏನು ಕಟ್ ಆಫ್ ಇತ್ತು 3 ರೌಂಡಲ್ಲಿ ಅನ್ನುವಂಥದ್ದು ಸಹ ನಮ್ಮ ವೆಬ್ಸೈಟಲ್ಲಿದೆ. ವಿದ್ಯಾರ್ಥಿಗಳಿಗೆ ಏನು ವಿನಂತಿ ಮಾಡ್ತೀನಿ ಅಂತಂದರೆ, ತಾವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಶುರು ಮಾಡುವಂಥದ್ದಕ್ಕಿಂತ ಮೊದಲು ನಮ್ಮ ವೆಬ್ಸೈಟ್ ಓಪನ್ ಮಾಡಿ ಎಲ್ಲ ಕಾಲೇಜಿಂದು ಕಾಲೇಜು ಕೋಡು ಮತ್ತು ಕೋರ್ಸ್ ಕೋಡು ಇದನ್ನು ತಾವು ಒಂದು ವೈಟ್ ಪೇಪರ್ ಮೇಲೆ ಬರೆದಿಟ್ಕೊಳ್ಳಿ. ನಿಮ್ಮದು ಪ್ರಿಯಾರಿಟಿನ ಇಲ್ಲೇ ಸೆಟ್ ಮಾಡಿ, ಓಕೆ ಈ ಮೆಡಿಕಲ್ ಕಾಲೇಜು ಇದು 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 ಅಂತ ಮಾಡಿಟ್ಕೊಳ್ಳಿ. ನಂತರ ತಾವು ಎಲ್ಲ ರೆಡಿ ಇದೆ, ಪೇಪರಲ್ಲಿ ಫುಲ್ ಕ್ಲಾರಿಟಿ ಇದೆ, ಮನೆಯಲ್ಲಿ ಪೇರೆಂಟ್ಸ್ ಜೊತೆ ಸಹ ತಾವು ಡಿಸ್ಕಸ್ ಮಾಡಿದ್ದೀರಾ, ಇದು ಫೈನಲ್ ನಂದು, ಓಕೆ. ಆಮೇಲೆ ಲಾಗಿನ್ ಆಗಿಬಿಟ್ಟು ಪಟ್ 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 ಅಂತ ಹಾಕ್ಕೊಂಡು ಬಂದುಬಿಡ್ಬೋದು. 1 ಅವರಲ್ಲಿ ನಿಮ್ಮದು ಆಪ್ಷನ್ ಎಂಟ್ರಿ ಮುಗಿದ್ಬಿಡುತ್ತೆ. ಈಗೇನು ಕೆಲವು ವಿದ್ಯಾರ್ಥಿಗಳು ಲಾಗಿನ್ ಆಗಿ ಅಲ್ಲೇ ಹುಡ್ಕೋದು, ಅದು ಎಲ್ಲಿ ಬಂತು, ಇದು ಎಲ್ಲಿ ಬಂತು, ಯಾವುದು ಕೋಡ್ ಬಂತು, ನಿಮಗೆ ತುಂಬ ಸಮಯ ವ್ಯರ್ಥ ಆಗ್ತಾಯಿದೆ, ಟೆನ್ಷನ್ ಆಗುತ್ತೆ. ತಮ್ಗೆ ಗೊತ್ತು ಆಪ್ಷನ್ ಎಂಟ್ರಿ ಮಾಡೋದು ಅಷ್ಟು ಸರಳವಾದ ಕೆಲಸ ಅಲ್ಲ, ತುಂಬ ಟೆನ್ಷನ್ ಕೆಲಸ ಇದೆ ಅದು. ಆದರೆ ಹೋಮ್ವರ್ಕ್ ಯಾರು ಮಾಡ್ಕೊಂಡಿರ್ತೀರಾ ತಮಗೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ನೀವೇನು ಗಡಿಬಿಡಿ ಮಾಡುವಂಥ ಅಗತ್ಯ ಇಲ್ಲ, ಸಾಕಷ್ಟು ಸಮಯವನ್ನು ನಾವು ಕೊಡ್ತೀವಿ. ತಾವು ಹೋಮ್ವರ್ಕ್ ಮಾಡ್ಕೊಳ್ಳಿ ಎಲ್ಲ ಕೋರ್ಸಿಗೆ, ನಂತರ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಕ್ರಮವಹಿಸಿ ಅಂತನ್ನುವಂಥದ್ದು ನನ್ನ ವಿನಂತಿ. ನನಗೆ ಯಾರೋ ಹೇಳ್ತಾ ಇದ್ರು, ಮೆಡಿಕಲಲ್ಲಿ ನಮಗೆ ಇನ್ನೂ ಒಂಚೂರು ಒಳ್ಳೆ ಕಾಲೇಜ್ ಸಿಕ್ತಿತ್ತು, ನಾವು ಯಾರಿಗೋ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಟ್ಬಿಟ್ಟಿದ್ವಿ, ಅವರು ನಮಗೆ ಸ್ವಲ್ಪ ಮೇಲೆ ಕೆಳಗೆ ಇದು ಮೋಸ ಆಗಿಬಿಡ್ತು, ನಮ್ಮ ರ್ಯಾಂಕಿಂತನೂ ಒಳ್ಳೆ ರ್ಯಾಂಕಿಗೆ ಬೇರೆ ಕಾಲೇಜು ಸಿಕ್ಕಿತ್ತು, ನಮಗೆ ನಾವು ಅದು ಹಾಕೋಕ್ಕಾಗಿಲ್ಲ. ದಯಮಾಡಿ ನೀವು ನಮ್ಮ ವೆಬ್ಸೈಟ್ ಓದಿ, ನಾವು ಟೈಮ್ ಟು ಟೈಮ್ ಹಾಕ್ತಾಯಿದ್ದೀವಿ. ಈಗ ಮೆಡಿಕಲ್ ಆಸ್ಪಿರೆಂಟ್ಸಿಗೆ ನಾನು ಹೇಳುವಂಥದ್ದು ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾವು ಸಾಕಷ್ಟು ಬಾರಿ ಈ ವಿಷಯವನ್ನು ತಮಗೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿದೆ, ಖಾಸಗಿ ಮೆಡಿಕಲ್ ಕಾಲೇಜ್ಗಳಿದೆ, ಕೆಲವು ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಕೆಲವು ಡೀಮ್ಡ್ ಯೂನಿವರ್ಸಿಟಿಯವರು MCCನಲ್ಲಿ ಸಹ ಸೀಟ್ ಅಲಾಟ್ ಮಾಡ್ತಾರೆ, ನಮಗೆ ಸಹ ಒಂದು ಸಣ್ಣ ನಂಬರಿನ ಸೀಟನ್ನು ಕೊಡ್ತಾರೆ. ಇವ್ರದ್ದು ಎಲ್ಲ ಫೀಸು ಬೇರೆ ಬೇರೆ ಇದೆ. ಸರ್ಕಾರಿ ಕಾಲೇಜ್ ಅಂದರೆ ಗೊತ್ತು ತಮಗೆ, ಒಂದೇ ಕೆಟಗರಿ ಸೀಟ್ಸ್ ಇರುತ್ತೆ. ಪ್ರೈವೇಟ್ ಕಾಲೇಜಿಗೆ ಬಂದಾಗ ತಮಗೆ 5 ಕೆಟಗರಿ ಸೀಟ್ಗಳು ಬರುತ್ತೆ, ಸರ್ಕಾರಿ ಸೀಟ್ಗಳು ಬರುತ್ತೆ, ಮತ್ತು ಓಪನ್ ಸೀಟ್ ಅಂದರೆ 40%ಅಲ್ಲಿ ರೇಷಿಯೋ ಇದೆ. ತಾವು ಅದನ್ನು ನೋಡಿ, ನಾನು ಇಲ್ಲಿ ಡಿಟೈಲಾಗಿ ಹೇಳಲಿಕ್ಕೆ ಹೋಗಲ್ಲ. ಪೇರೆಂಟ್ಸು ತಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಧರಿಸಿ, ಉದಾಹರಣೆಗೆ ಸರ್ಕಾರಿ ಸೀಟು ಕಳೆದ ವರ್ಷ ತಮ್ಮ ರ್ಯಾಂಕಲ್ಲಿ ಸಿಕ್ಕಿರಲಿಲ್ಲ, ಸರ್ಕಾರಿ ಕಾಲೇಜಿನಲ್ಲಿ ಯಾವುದೂ ಸೀಟು ತಮ್ಮ ಮಗುಗೆ ರ್ಯಾಂಕಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ 12.5 ಲಕ್ಷ ಹೈಯರ್ ಫೀಸಿನ ಸೀಟು ಸಿಕ್ಕಿತ್ತು, ಓಕೆ ನಾನು ಅದು ಮಾತ್ರ ಹಾಕ್ಬಿಡ್ತೀನಿ. ನೀವು ಅದು
ಸಂತೋಷ, ನಿಮಗೆ ಅಷ್ಟೊಂದು ನಾಲೆಡ್ಜ್ ಇದ್ದು ಸಿಕ್ಕದೇ ಇಲ್ಲ ಅಂತ ಅದಾಗ್ತೀರಾ, ನಂದೇನು ಆಕ್ಷೇಪ ಇಲ್ಲ. ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟು ಎಲ್ಲ ಆಪ್ಷನ್ ನಮ್ಮ ಸರ್ಕಾರಿ ಕಾಲೇಜ್ಗಳನ್ನೂ ಹಾಕಿದರೆ ಏನು ಲಾಸ್ ಇಲ್ಲ ನಿಮಗೆ. ನಾವೇನು ನಿಮಗೆ ಕಳೆದ ವರ್ಷ ಸಿಕ್ಕಿಲ್ಲ, ಈ ವರ್ಷ ಸಿಗದೇ ಇಲ್ಲ ನಿಮಗೆ ಅಂತ ನಾನೇನು ಹೇಳ್ತಾ ಇಲ್ಲ. ತಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಮಿಟ್ ಇಲ್ಲ ಅಂತಂದಮೇಲೆ ತಾವು ಅದು ಎಕ್ಸ್ಪ್ಲೋರ್ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಆಮೇಲೆ ನನಗೆ ಕಳೆದ ವರ್ಷ ಸಿಕ್ಕಿರೋ ಕೆಲವೇ ಆಪ್ಷನನ್ನು ಹಾಕ್ತೀನಿ ಯಾಕೆಂದರೆ ಸುಮ್ಮನೆ ಅದೇ ಸಿಕ್ಬಿಡುತ್ತೆ ನನಗೆ, ಅದು ನೀವು ಕನ್ಕ್ಲೂಷನಿಗೆ ಬರೋದಕ್ಕೆ ಹೋಗಬೇಡಿ ದಯಮಾಡಿ. ಯಾಕೆಂದರೆ ಪ್ರತಿ ವರ್ಷ ರ್ಯಾಂಕು ಬೇರೆ ಆಗಿಬಿಡುತ್ತೆ, ಮಾರ್ಕ್ಸ್ ಬೇರೆ ಆಗುತ್ತೆ. ರಿಸರ್ವೇಷನ್ಸ್ ಇರುವಂಥ ವಿದ್ಯಾರ್ಥಿಗಳು ನಿಮ್ಮ ಮಗುಗಿಂತ ಮೇಲ್ಗಡೆ ಎಷ್ಟಿರ್ತಾರೆ ಅಂತನ್ನುವಂಥದ್ದು ಗೊತ್ತಿರಲ್ಲ. ಹಾಗಾಗಿ ಆಪ್ಷನ್ಸ್ ಎಂಟ್ರಿ ಮಾಡುವಾಗ ತಾವು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಮಾಕ್ ರಿಸಲ್ಟ್ ಮಾಕ್ ಅಂತ ತಾವು ಸಾಕಷ್ಟು ಕೇಳಿರ್ತೀರ. ಮಾಕ್ ಅಂದರೆ ಇಷ್ಟೇ, ನಾವೀಗ ಏನು ಕಟ್ ಆಫ್ ಡೇಟನ್ನು ನಿಮಗೆ ಕೊಡ್ತೀವಿ, ಆಪ್ಷನ್ ಎಂಟ್ರಿ ಮಾಕ್ ರಿಸಲ್ಟನ್ನು ಕೊಡ್ತೀವಿ ಅಂತ ನಾವೊಂದು ಆಪ್ಷನ್ ಎಂಟ್ರಿ ಕಟ್ ಆಫ್ ಡೇಟನ್ನು ಕೊಡ್ತೀವಿ. ಅಲ್ಲಿವರೆಗೆ ಎಷ್ಟು ವಿದ್ಯಾರ್ಥಿಗಳು ಡೇಟಾ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅಷ್ಟು ಡೇಟಾವನ್ನು ತೆಗೆದುಕೊಂಡು ನಾವು ಒಂದು ರನ್ ಮಾಡ್ತೀವಿ ರಿಸಲ್ಟನ್ನು. ಅಂದರೆ ಅದೇ ಲಾಸ್ಟಾ? ನೋ, ದಯಮಾಡಿ ಅದು ತಪ್ಪು ತಿಳ್ಕೊಂಡ್ಬೇಡಿ. ನಮಗೆ ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ DCETನಲ್ಲಿ. ಮಾಕ್ ರಿಸಲ್ಟ್ ಆದಮೇಲೆ ಸಹ ಕೆಲವು ವಿದ್ಯಾರ್ಥಿಗಳು ಬಂದಿದ್ದಾರೆ, ಅದು ಹೇಗೆ ಬಂದರು ಹಾಗಿಲ್ಲ. ನಾವು ಒಂದು ಕಟ್ ಆಫ್ ಡೇಟ್ ಮಾಕ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೋಸ್ಕರ ಕಟ್ ಆಫ್ ಡೇಟ್ ಕೊಡ್ತೀವಿ ಆಪ್ಷನ್ ಎಂಟ್ರಿಗೆ. ಆ ಡೇಟಾ ಎಲ್ಲ ತಗೊಂಡು ನಾವು ಅದಾದಮೇಲೆ ಸಹ ಡ್ಯೂರಿಂಗ್ ನಮ್ಮದು ಮಾಕ್ ರಿಸಲ್ಟ್ ಆಗಿ ಮತ್ತು ರಿಯಲ್ ರಿಸಲ್ಟಿಗೆ ಏನು ಆಪ್ಷನ್ ಎಂಟ್ರಿ ಕಟ್ ಆಫ್ ಡೇಟ್ ಕೊಟ್ಟಿರ್ತೀವಿ ಅಲ್ಲಿವರೆಗೆ ಸಹ ತಾವು ವೇರಿಯೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ಎಲಿಜಿಬಲ್ ಇರುವಂಥವ್ರು, ವೆರಿಫಿಕೇಷನ್ ಸ್ಲಿಪ್ ತಮ್ಮ ಕೈಯಲ್ಲಿರುವಂಥವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಉದಾಹರಣೆಗೆ ಶುಕ್ರವಾರ 5:30 ತನಕ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ. ಶುಕ್ರವಾರ 5:30 ತನಕ ಎಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅವ್ರದ್ದು ಡೇಟಾ ತಗೊಂಡು ನಾನು ಸೋಮವಾರ ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ಶನಿವಾರ, ಭಾನುವಾರ ಮತ್ತು ಸೋಮವಾರ ಮಾಕ್ ರಿಸಲ್ಟ್ ಅನೌನ್ಸ್ ಮಾಡೋ ತನಕನೂ ನಾವು ಆಪ್ಷನ್ ಎಂಟ್ರಿ ಓಪನ್ ಇಟ್ಟಿರ್ತೀವಿ. ನೀವು ನಿಮ್ಮ ಲಾಗಿನ್ ಒಳಗಡೆ ಹೋಗಿ ತಾವು ಚೇಂಜ್ ಮಾಡ್ಬೋದು. ಓಕೆ, ಸೋಮವಾರ ನಾನು ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ನಾನು ಆಪ್ಷನ್ ಎಂಟ್ರಿದು ಲಾಗಿನ್ನನ್ನು ಓಪನ್ ಇಡ್ತೀನಿ. ಅದನ್ನು ನೆಕ್ಸ್ಟು ಬುಧವಾರಕ್ಕೆ ನಾನು ಲಾಸ್ಟ್ ಅಂತ ಹೇಳ್ತೀನಿ. ಅಂದರೆ ಸೋಮವಾರದಿಂದ ಬುಧವಾರದ ತನಕ ತಮಗೆ ಸಿಕ್ತು ಟೈಮು. ಆವಾಗ ನೀವು ಮಾಕಲ್ಲಿ ನಿಮಗೆ ಏನು ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸಿಗೆ ಏನು ಸಿಕ್ಕಿದೆ, ಕಾಲೇಜ್ ವೈಸ್ ಕಟ್ ಆಫ್ ನಮ್ದು ಏನಿದೆ, ಇದರ ಆಧಾರದ ಮೇಲೆ ನೀವು ಹೊಸ ಆಪ್ಷನನ್ನು ಹಾಕ್ಕೊಳ್ಬೋದು, ಇರೋದನ್ನು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಇದೆಲ್ಲ ಮಾಡುವಂಥದ್ದಕ್ಕೆ ಮಾಕ್ ಆದಮೇಲೆ ಸಹ ಅವಕಾಶ ಇರುತ್ತೆ. ಮತ್ತು ಮಾಕ್ ಏನು ಪ್ರಯೋಜನ? ಅದಾದಮೇಲೂ ಎಲ್ಲ ಬದಲಾವಣೆ ಮಾಡಿಬಿಡ್ತಾರೆ. ಬಹಳ ದೊಡ್ಡ ಬದಲಾವಣೆ ಏನು ಮಾಡಲ್ಲ ಯಾರು ವಿದ್ಯಾರ್ಥಿಗಳು. ಬಟ್ ಮಾಕ್ ಅಲಾಟ್ ಮಾಡಿದಾಗ ತಮಗೆ ಒಂದು ಐಡಿಯಾ ಬರುತ್ತೆ, ಈ ವರ್ಷ ನಂದು ಎಲ್ಲಿ ನಿಲ್ತಾ ಇದೆ ನನ್ನ ರ್ಯಾಂಕಿಗೆ. ಅದೇ ಫೈನಲ್ಲ? ನೋ, ಮಾರ್ಕ್ ಫೈನಲ್ ಅಲ್ಲ, ಮಾರ್ಕ್ ಸೀಟ್ ನಿಮಗೆ ಕನ್ಫರ್ಮೇಷನ್ನು ಇಲ್ಲ. ಆದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಮಾರ್ಕ್ ಅಲಾಟ್ ಮಾಡಿದ ಮೇಲೆ ನಮ್ಮದು ಈ ಸ್ಥಾನದಲ್ಲಿ ನಾನು ನಿಲ್ತಾ ಇದ್ದೀನಿ, ಆಪ್ಷನ್ನು ನಾನೇನಾದ್ರೂ ವೇರಿಯೇಷನ್ ಮಾಡಬೇಕಾ, ಇನ್ಯಾವುದಾದ್ರೂ ಒಳ್ಳೊಳ್ಳೆ ಕಾಲೇಜುಗಳು ನನ್ನ ರ್ಯಾಂಕಿಗೆ ಸಿಗುವಂಥ ಕಾಲೇಜನ್ನು ನಾನೇನಾದರೂ ಬಿಟ್ಬಿಟ್ಟಿದ್ನಾ, ಇದೆಲ್ಲ ಕ್ಲಾರಿಟಿ ಬರುತ್ತೆ. ತಾವು ಅದನ್ನು ಹಾಕ್ಬೋದು. ಇನ್ನೊಂದು ವಿಷಯ ತಮ್ಗೆ ಹೇಳುವಂಥದ್ದು, ನಾವು ಫೇಸ್ ಮೂಲಕ ಲಾಗಿನ್ ಆಗುವಂಥದ್ದೇನಿದೆ ಅದನ್ನು ನಾವು ಸಂಪೂರ್ಣವಾಗಿ ತೆಗೆದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಈಗ ಯಾಕೆ ವರ್ಕ್ ಆಗ್ತಾ ಇಲ್ಲ? ಈಗ OTP ಇಟ್ಟಿದ್ದೀವಿ, ಯಾಕೆಂದರೆ ಜಸ್ಟ್ ಫಸ್ಟ್ ರೌಂಡ್ ಇದೆ, ತುಂಬ ಮಕ್ಕಳು ಲಾಗಿನ್ ಆಗ್ತಾರೆ ಮತ್ತು ಫ್ರೀಕ್ವೆಂಟ್ಲಿ ಲಾಗಿನ್ ಆಗ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಸೈಡಿಗೆ ಇಟ್ಟಿದ್ದೀವಿ. OTP ಮಾತ್ರ ಇಟ್ಟಿದ್ದೀವಿ. ಹಂಗಂತೇಳಿ ನೀವು ಈ OTPನ ಯಾರೋ ಒಂದು ಥರ್ಡ್ ಪಾರ್ಟಿಗೆ ಕೊಟ್ಟು ನೀವು ಸುಮ್ಮನೆ ಆರಾಮಾಗಿ ಕುತ್ಕೊಂಡ್ಬಿಟ್ಟು ನಾಳೆ ಏನಾದ್ರೂ ಅವನು ಹೆಚ್ಚು ಕಡಿಮೆ ಮಾಡ್ದ ಅಂತಂದರೆ ನೀವು OTP ಯಾರು ಅಪ್ಲಿಕೆಂಟ್ ಇದ್ದೀರಾ ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವೇ ಮಾಡಬೇಕು, ನೀವು ಯಾವುದೂ ಸೈಬರ್ ಸೆಂಟ್ರಿಗೆ ಹೋಗಬಾರ್ದು, ಬೇರೆ ಯಾರ್ದು ಹೆಲ್ಪ್ ತಗೊಳ್ಳದೆ ನೀವೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಹೋಮ್ವರ್ಕ್ ಮಾಡ್ಕೊಂಡು ನೀವು ಸೈಬರ್ ಸೆಂಟ್ರಿಗೆ ಹೋಗಿ ನಿಮ್ಮ ಫ್ರೆಂಡ್ಸ್ ಕಂಪ್ಯೂಟರ್ ಮುಂದ್ಗಡೆ ಕೂತ್ಕೊಳ್ಳಿ, ಯಾರ ಹತ್ರನಾದರೂ ಕೂರಿ, ನಂದು ಆಕ್ಷೇಪ ಇಲ್ಲ. ಆದರೆ ನೀವು ನಿಮ್ಮ ಸಿಸ್ಟಮ್ ಮುಂದ್ಗಡೆ ಕುತ್ಕೊಂಡು ಲಾಗಿನ್ ಮಾಡಿ OTP ಬರುತ್ತೆ, OTP ಹೇಳಿ ಅವ್ರದ್ದು ಸಹಾಯದಿಂದ ನೀವು ಆಪ್ಷನ್ ಎಂಟ್ರಿ ಮಾಡಿ. ಅದು ಬಿಟ್ಟು ನೀವು ಸುಮ್ಮನೆ OTP ಬರುತ್ತೆ ಯಾರಿಗೋ ಕೊಟ್ಬಿಟ್ಟಿರ್ತೀರ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರು ಮಾಡಿರ್ತಾರೆ, ಯಾರ್ದು ಅಪ್ಲಿಕೆಂಟ್ ಇರ್ತಾರೆ, ಯಾರ ನಂಬರಿಗೆ OTP ಬಂದಿರುತ್ತೆ ಅವ್ರು ರೆಸ್ಪಾನ್ಸಿಬಲ್ ಆಗ್ತೀರಾ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇದನ್ನು ಜಾಗೃತಿಯಿಂದ ನಿಮ್ಮ OTP ಶೇರ್ ಮಾಡುವಂಥದ್ದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಸಮಕ್ಷಮ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ತುಂಬ ಸೂಕ್ತ ಅನ್ನುವಂಥದ್ದು ನನ್ನ ಒಂದು ವಿನಂತಿ ವಿದ್ಯಾರ್ಥಿಗಳಿಗೆ. ಕೆಲವು ವಿದ್ಯಾರ್ಥಿಗಳು ಲಾಗಿನ್ ಆದರೆ ನಿಮ್ಮದು ಓಪನ್ ಆಗ್ತಾ ಇಲ್ಲ, ಲಾಗಿನ್ನು ಓಪನ್ ಆಗ್ತಾ ಇಲ್ಲ, ಇದು ಸರಿಯಾದ ಅಪ್ಲಿಕೆಂಟ್ ಅಲ್ಲ ಅಂತ ಬರ್ತಾ ಇದೆ ಅಂತೇಳಿ. ನೋಡಿ,
ದಯಮಾಡಿ ವಿದ್ಯಾರ್ಥಿಗಳು, ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ನೀವು ವಿವಿಧ ಕ್ಲೈಮ್ ಮಾಡಿದ್ದೀರಾ, ನಿಮ್ಮ ಅಪ್ಲಿಕೇಶನ್ನಲ್ಲಿ ಲಾಸ್ಟ್ ಪೇಜಲ್ಲಿ ಅದರಲ್ಲಿ ಏನು ಕ್ಲೈಮ್ ಮಾಡಿದ್ದೀರಾ, ಕ್ಲೈಮ್ಡ್ ನಾಟ್ ವೆರಿಫೈಡ್ ಇದ್ದವ್ರು ಹೋಗಿ ನಿಮ್ಮ ಕಾಲೇಜಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಕ್ಲೈಮ್ಡ್ ವೆರಿಫೈಡ್, ಕೆಲವೊಂದು ಸರ್ವಿಸಸ್ ಆನ್ಲೈನಲ್ಲಿರುತ್ತೆ, ಅದು ವೆರಿಫೈ ಆಗಿಬಿಟ್ಟಿರುತ್ತೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿರುತ್ತೆ. ಈಗಲೂ ಪುಣ್ಯಾತುಂಬರು ನಮಗೆ ಇಲ್ಲಿ ಬರ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ನಂದು ಓಪನ್ ಆಗ್ತಾ ಇಲ್ಲ. ಚೆಕ್ ಮಾಡಿ ನೋಡ್ತು ಅಂತಂದರೆ ಅವ್ರ ಅಪ್ಲಿಕೇಶನಲ್ಲಿ ಲಾಸ್ಟ್ ಪೇಜಲ್ಲಿ ಸ್ಟಿಲ್ ನಾಟ್ ವೆರಿಫೈಡ್ ಇದೆ. ಇನ್ನೆಷ್ಟು ಎಜುಕೇಟ್ ಮಾಡಬೇಕು ನಾವು? ಮತ್ತೆ ಹೇಳುವಂಥದ್ದು ಸರ್ವರ್ ಸರಿ ಇಲ್ಲ, ವರ್ಕ್ ಆಗ್ತಾ ಇಲ್ಲ KE ಅಂತೇಳಿ. ದಯಮಾಡಿ ಈ ಥರ ತಮಗೇನಾದ್ರೂ ಕ್ರೆಡೆನ್ಷಿಯಲ್ ರಾಂಗ್ ಅಂತ ಈ ಥರದ್ದೇನಾದ್ರು ಎರರ್ ಬಂದರೆ ದಯಮಾಡಿ ತಮ್ಮ ಅಪ್ಲಿಕೇಶನನ್ನು ಲಾಸ್ಟ್ ಪೇಜನ್ನು ನೋಡಿ. ಕ್ಲೈಮ್ಡ್ ನಾಟ್ ವೆರಿಫೈಡ್ ಇತ್ತು ಅಂತಂದರೆ ನಿಮ್ಮದು ಓಪನ್ ಆಗಲ್ಲ. ಈಗಾಗಲೇ ತುಂಬ ಜನ ಅಂತ ಬಂದವರು ಬಂದು ವೆರಿಫೈ ಮಾಡಿದ್ದಾರೆ. ಆ್ಯಕ್ಚುಲಿ ಆಪ್ಷನ್ ಎಂಟ್ರಿ ಶುರು ಮಾಡಿದ ಮೇಲೆ ನಾವು ಯಾರಿಗೆ ಆ ಕೆಲಸನ ಮಾಡಬಾರ್ದು, ವೆರಿಫೈ ಮಾಡಬಾರ್ದು. ಬಟ್ ಸ್ಟಿಲ್ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದು ನಮಗೆ ನಿಜವಾಗೂ ಕಷ್ಟದ ಕೆಲಸ. ಯಾಕೆ ಅಂತಂದರೆ ನಿಮ್ಮದು ವೆರಿಫೈ ಆಗಬೇಕು, ನಂತರ ಆ ಡಾಟಾವನ್ನು ನಾವು ಆಪ್ಷನ್ ಎಂಟ್ರಿಗೆ ಪುಷ್ ಮಾಡಬೇಕು. ತಾಂತ್ರಿಕವಾಗಿ ತುಂಬ ದೊಡ್ಡ ಕೆಲಸ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಆದ್ರೂ ನಾವು ಅದನ್ನು ಫೆಸಿಲಿಟೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿವರೆಗೆ ಸ್ಮೂತಾಗಿ ಆಗಿದೆ, ಸಂತೋಷ. ಅಂತಿಮ ಸ್ಟೇಜಲ್ಲಿದ್ದೀರಾ. ತುಂಬ ವಿದ್ಯಾರ್ಥಿಗಳು ಇಲ್ಲಿವರೆಗೆ ತುಂಬ ಜೋಶಲ್ಲಿದ್ದು ಅಂತಿಮ ಹಂತಗಳಲ್ಲಿ ನೀವು ಸರಿಯಾದ ಆಪ್ಷನ್ ಎಂಟ್ರಿ ಮಾಡದೆ, ಸರಿಯಾಗಿ ಸ್ಟಡಿ ಮಾಡದೆ, ಒಳ್ಳೆ ಸೀಟ್ ಸಿಗುವಂಥ ಸಂದರ್ಭದಲ್ಲಿ ಮಿಸ್ ಆಗುವಂಥದ್ದು ಸಾಧ್ಯತೆಗಳು ಆಗಬಾರ್ದು. ಹಾಗಾಗಿ ನಾನು ಈಗಾಗಲೇ ಹೇಳಿರುವಂತೆ ತಾವು ಹೋಮ್ವರ್ಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಲಿ, ತಮಗೆ ಒಳ್ಳೆಯದಾಗಲಿ. ತಮಗೆ ಸಫಿಷಿಯೆಂಟು ಸಮಯವನ್ನು ಕೊಡ್ತೀವಿ. ನೀವು ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಏನು ರಿಸರ್ವೇಷನ್ ಇದೆ, ನಿಮ್ಮ ಏನು ರ್ಯಾಂಕ್ ಇದೆ, ಅದರ ಆಧಾರದ ಮೇಲೆ ತಮಗೆ ಸೀಟು ಅಲಾಟ್ ಆಗುತ್ತೆ. ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ತಮಗೆ ಹೇಳುವಂಥದ್ದು, ಕೆಲವು ಪೋಷಕರು ಮ್ಯಾನೇಜ್ಮೆಂಟ್ ಸೀಟು ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ ಅಂತ ಅಡ್ಡಾಡ್ತಾ ಇದ್ದೀರಾ. ನನಗೆ ಮಾಹಿತಿ ಬಂದಿದೆ. ಯಾರು ನೀವು ನೇರವಾಗಿ ಕಾಲೇಜಿಗೆ ಹೋಗಿ ಮ್ಯಾನೇಜ್ಮೆಂಟಿಗೆ ಕೇಳಿದರೆ ಯಾವ ಮ್ಯಾನೇಜ್ಮೆಂಟ್ ಅವರು ನಿಮಗೆ ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳಲ್ಲ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ KE ಮುಖಾಂತರ ಬನ್ನಿ ಅಂತ ಹೇಳ್ತಾರೆ. ಯಾರು ನೀವು ಮಧ್ಯವರ್ತಿಗೆ ಹೋಗಿ ಭೇಟಿ ಆಗ್ತೀರಾ ಮೆಡಿಕಲ್ ಸೀಟಿಗೆ, ಅವರು ನಾನು ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂತ ನಿಮಗೆ ಆಶ್ವಾಸನೆ ಕೊಟ್ಟು ನಿಮಗೆ ಮೋಸ ಮಾಡ್ತಾ ಇರುವಂಥದ್ದು ಸಾಧ್ಯತೆ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಣ ಇದೆ ನಿಮ್ಮ ಹತ್ರ, ರ್ಯಾಂಕ್ ಸ್ವಲ್ಪ ಕಡಿಮೆ ಇದೆ, ನನ್ನ ಮಗುಗೆ ಮ್ಯಾನೇಜ್ಮೆಂಟ್ ಸೀಟ್ ಕಳಿಸ್ಬಿಡ್ತೀನಿ, ನಾನು ನೇರ ಹೋಗ್ಬಿಡ್ತೀನಿ ಸೂಟ್ ಕೇಸ್ ತಗೊಂಡು ಕಾಲೇಜಿಗೆ ಅಡ್ಮಿಷನ್. ನೋ, ಆ ಅವಕಾಶಗಳಿಲ್ಲ ಈಗ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗು ರ್ಯಾಂಕ್ ಆಧರಿಸಿ ಮ್ಯಾನೇಜ್ಮೆಂಟ್ ಸೀಟಿಗೆ ನೀವು ಕೌನ್ಸಿಲಿಂಗಲ್ಲೇ ಭಾಗವಹಿಸಬೇಕು. ಮೊದಲ ವರ್ಷದ್ದು ಶುಲ್ಕವನ್ನು KEಗೇ ಪಾವತಿ ಮಾಡಬೇಕು. ಹಾಗಾಗಿ ನೇರ ಕಾಲೇಜಿಗೆ ಹೋಗಿ ಕೇಳುವಂಥದ್ದು, ಕಾಲೇಜಿಗೆ ಹೋಗಿ, ಕಾಲೇಜವ್ರ ಮೇಲೆ ನನಗೆ ನಂಬಿಕೆ ಇದೆ, ಕಾಲೇಜವ್ರು ಯಾರು ನಿಮಗೆ ಮಿಸ್ಗೈಡ್ ಮಾಡಲ್ಲ. ಆದರೆ ನೀವು ಮಧ್ಯವರ್ತಿಗಳಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದೀರಾ, ಅವರು ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅದರಿಂದ ನೀವು ಮೋಸ ಹೋಗ್ತಾ ಇದ್ದೀರಾ. ನಿಮ್ಮದು ಹಣನೂ ಹೋಗುತ್ತೆ ಮತ್ತು ಮಗುಗೆ ಸೀಟೂ ಸಿಗಲ್ಲ. ಅದಕ್ಕೆ ದಯಮಾಡಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಓಕೆ, ಮ್ಯಾನೇಜ್ಮೆಂಟ್ ಸೀಟೇ ಬೇಕು, ಪರ್ಟಿಕ್ಯುಲರ್ ಕಾಲೇಜೇ ಬೇಕು, ನಿಮಗೆ ಗೌರ್ಮೆಂಟ್ ಸೀಟೇ ಬೇಡ, ನೋ ಪ್ರಾಬ್ಲಮ್. ನೀವು ಮ್ಯಾನೇಜ್ಮೆಂಟ್ ಸೀಟ್ ಹಾಕಿ, ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಫೀಸನ್ನು ನಮಗೆ ಕಟ್ಟಿ ಹೋಗಿ ಕಾಲೇಜಿಗೆ ನೀವು ನೋಂದಣಿಯನ್ನು ಮಾಡಿಕೊಳ್ಳಿ. ಇದು ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ದಯಮಾಡಿ ನಮ್ಮ KE ವೆಬ್ಸೈಟಲ್ಲಿ ಮತ್ತು ನಮ್ಮ ಎಕ್ಸ್ ಖಾತೆನಲ್ಲಿ ಟೈಮ್ ಟು ಟೈಮ್ ನಾವೇನು ಒಂದು ಪಬ್ಲಿಕೇಶನ್ಸ್ ಹಾಕ್ತಾಯಿದ್ದೀವಿ, ದಯಮಾಡಿ ಓದಿ. ನಿಮಗೆ ತುಂಬ ಸ್ಪಷ್ಟವಾದ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಹಾಗಾಗಿ ತಾವು ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ತಮ್ಮ ಒಂದು ಅರ್ಹತೆಗೆ, ತಮ್ಮ ರ್ಯಾಂಕಿಗೆ ತಕ್ಕಂತೆ ಸೀಟನ್ನು ಪಡೆದುಕೊಂಡು ಕಾಲೇಜಿಗೆ ಸೇರ್ಪಡೆಗೊಳ್ಳಿ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು.